ಬೆಂಗಳೂರಿನ ವಿಜಯನಗರದಲ್ಲಿ ಕಟ್ಔಟ್ಗಳ ಸುನಾಮಿಯೇ ಎದ್ದಿದೆ. ವಿಜಯನಗರದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಅಪ್ಪ ಮಗನ ಫ್ಲೆಕ್ಸ್ ಹಾವಳಿ ಜಾಸ್ತಿ ಆಗಿದೆ. ಎಸ್, ಎಲ್ಲೆಲ್ಲೋ ರಾರಾಜಿಸ್ತಾ ಇದೆ ಶಾಸಕ ಎಂ ಕೃಷ್ಣಪ್ಪ ಬರ್ತ್ಡೇ ಫ್ಲೆಕ್ಸ್ಗಳು ಹಾಗೂ ಬ್ಯಾನರ್ಗಳು. ರಸ್ತೆಗಳಲ್ಲೂ ಕೂಡ ಫ್ಲೆಕ್ಸ್ ಬ್ಯಾನರ್ ಅನ್ನ ಕಟ್ಟಿ ಶಾಸಕರ ಪಟಾಲಂ ಆರ್ಭಟ ಮಾಡ್ತಾ ಇದೆ. ಎಸ್, ರಸ್ತೆಗಳಲ್ಲೂ ಕೂಡ ಫ್ಲೆಕ್ಸ್ ಬ್ಯಾನರ್ ಅನ್ನ ಕಟ್ಟಿ ಶಾಸಕರ ಪಟಾಲಂ ಆರ್ಭಟ ಮಾಡ್ತಾ ಇದೆ. ವಿಜಯನಗರದಲ್ಲಿ ಹೈಕೋರ್ಟ್ ಆದೇಶಕ್ಕೂ ಇಲ್ಲ ಕವಡೆ ಕಾಸಿನ ಕಿಮ್ಮತ್. ಬಿಬಿಎಂಪಿ ನಿಯಮವನ್ನ ಮೀರಿ ಫ್ಲೆಕ್ಸ್ ಹಾಕಿದಂತಹ ಎಂ ಕೃಷ್ಣಪ್ಪ ಅಂಡ್ ಟೀಮ್. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ವಿರುದ್ಧ ಬೀಳುತ್ತಾ ಹಂಗಾದ್ರೆ ಕೇಸ್. ಎಸ್, ರಸ್ತೆ ನೀವು ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಬ್ಯಾನರ್ಗಳನ್ನ ಕಟ್ಟಿದ್ದಾರೆ ಅಂತ ಹೇಳಿ. ಎಂ ಕೃಷ್ಣಪ್ಪ ಅವರ ಒಂದು ಬರ್ತ್ಡೇಗೆ ವಿಜಯನಗರ ತುಂಬೆಲ್ಲ ಫ್ಲೆಕ್ಸ್ಗಳು ಕಟ್ಔಟ್ಗಳು ರಾರಾಜಿಸ್ತಾ ಇದೆ. ಎಲ್ಲ ನೋಡೋದ್ರಲ್ಲಿ ಅಪ್ಪ ಮಗನ ಫ್ಲೆಕ್ಸ್ಗಳದ್ದೇ ಹಾವಳಿ ಕಾಣಿಸ್ತಾ ಇದೆ. ಎಲ್ಲೆಲ್ಲೂ ಕೂಡ ಎಂ ಕೃಷ್ಣಪ್ಪ ಅವರ ಬರ್ತ್ಡೇ ಬ್ಯಾನರ್ಗಳು ರಸ್ತೆ ಉದ್ದಕ್ಕೂ ತುಂಬಿಕೊಂಡಿದೆ. ಅವರ ಪಟಾಲಂ ಮಾಡಿರುವಂತಹ ಆರ್ಭಟವನ್ನ ನೋಡಿ. ವಿಜಯನಗರದಲ್ಲಿ ಹೈಕೋರ್ಟ್ ಆದೇಶಕ್ಕೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಸಿಗ್ತಾ ಇಲ್ವಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಬಿಬಿಎಂಪಿ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಇಷ್ಟ ಬಂದ ಹಾಗೆ ಅಭಿಮಾನವನ್ನ ತೋರಿದ್ದು ಅವರ ಪಟಾಲಂ. ಬಿಬಿಎಂಪಿ ನಿಯಮವನ್ನು ಕೂಡ ಕಡೆಗಾಣಿಸ್ತಾ ಇದ್ದಾರೆ. ಆ ಒಂದು ಫ್ಲೆಕ್ಸ್ ನಲ್ಲಿ ಅದೆಷ್ಟು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿದ್ದಾರೋ ದೇವರಿಗೆ ಗೊತ್ತು. ಎಸ್, ಬೆಂಗಳೂರಿನಲ್ಲಿ ಯಾರು ಫ್ಲೆಕ್ಸ್ ಬ್ಯಾನರ್ಸ್ ಗಳನ್ನ ಹಾಕುವಂತೆ ಇಲ್ಲ. ಹೈಕೋರ್ಟ್ ಆದೇಶವನ್ನ ಮೀರಿ ರಾರಾಜಿಸಿದಂತಹ ಫ್ಲೆಕ್ಸು ಬ್ಯಾನರ್ಸ್ಗಳು. ಎಸ್, ಕಾನೂನನ್ನ ಮೀರಿ ಫ್ಲೆಕ್ಸ್ ಹಾಕಿದ್ಯಾಕೆ ಎಂ ಕೃಷ್ಣಪ್ಪ ಪ್ರಿಯಾ ಕೃಷ್ಣ? ಹಾಲಿ ಶಾಸಕರಾಗಿರೋ ಎಂ ಕೃಷ್ಣಪ್ಪಗೆ ಕಾನೂನು ಗೊತ್ತೇ ಇಲ್ವಾ ಹಂಗಾದ್ರೆ? ಎಂಎಲ್ಎ ಮಗ ಪ್ರಿಯಾ ಕೃಷ್ಣಗೆ ಕೋರ್ಟ್ ಆದೇಶದ ಬಗ್ಗೆ ಪರಿವೇ ಇಲ್ವಾ? ಫ್ಲೆಕ್ಸ್ ಹಾಕಬಾರ್ದು ಅನ್ನುವಂತಹ ಪರಿಜ್ಞಾನ ಕೂಡ ಇಲ್ವಾ? ಅವರ ಆಪ್ತರಿಗೆ ಅಷ್ಟು ಪರಿಜ್ಞಾನವನ್ನ ಕೊಟ್ಟಿಲ್ವಾ? ಇವೆಲ್ಲ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗ್ತಾ ಇದೆ. ಅಷ್ಟು ಗೊತ್ತಾಗಲ್ವಾ? ಕಾನೂನನ್ನ ಮೀರಿ ತಮಗೆ ಇಷ್ಟ ಬಂದ ಕಡೆ ಫ್ಲೆಕ್ಸ್ಗಳನ್ನ ಕಟ್ಔಟ್ಗಳನ್ನ ಹಾಕ್ತಾ ಇದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸ್ಕ್ರೀನ್ ಮೇಲೆ ಅದೆಷ್ಟು ದೊಡ್ಡ ಫ್ಲೆಕ್ಸ್ಗಳು ಕಟ್ಔಟ್ಗಳು ಇದೆ ಅಂತ. ಅವರ ಆಪ್ತರಿಗೆ ಇಷ್ಟು ಕೂಡ ಕಾಮನ್ ಸೆನ್ಸ್ ಇಲ್ವಾ, ಪರಿಜ್ಞಾನ ಇಲ್ವಾ ಎನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಕೋರ್ಟ್ ಆದೇಶವನ್ನ ಗಾಳಿಗೆ ತೂರಿ, ಕೋರ್ಟ್ ಆದೇಶವನ್ನ ಲೆಕ್ಕಿಸದೆ ತಮಗೆ ಬೇಕಾದ ಹಾಗೆ ಅಭಿಮಾನವನ್ನ ತೋರಿಸ್ತಿರುವಂತಹ ಆಪ್ತರು. ಆ ಒಂದು ಬ್ಯಾನರ್, ಆ ಒಂದು ಕಟ್ಔಟ್ ಅದೆಷ್ಟು ಪ್ಲಾಸ್ಟಿಕ್ ಬಳಕೆಯಾಗಿದೆ. ಆ ಪ್ಲಾಸ್ಟಿಕ್ ಬಳಕೆಯನ್ನ ಅದಾದ್ಮೇಲೆ ಈಗ ಕಟ್ಔಟ್ಗಳೆಲ್ಲ ಹಾಕಿಸ್ಕೊಂಡಿದ್ದಾರಲ್ಲ, ಕಟ್ಔಟ್ ಎಲ್ಲ ಹಾಕಿದಾರಲ್ಲ, ಆ ಪ್ಲಾಸ್ಟಿಕ್ಗಳನ್ನೆಲ್ಲ ಏನ್ ಮಾಡ್ತಾರೆ? ಅಷ್ಟು ಪ್ಲಾಸ್ಟಿಕ್ಗಳಿದೆ ಅಲ್ಲಿ. ಗೊತ್ತಿರಲಿ ಸ್ನೇಹಿತರೆ,
ಎಲ್ಲ ಶಾಸಕರು ಎಲ್ಲ ಸಚಿವರು ಬರ್ತಡೆಗೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಫ್ಲೆಕ್ಸ್ ಏನ್ ಹೇಳ್ತಾರೆ ಕಟೌಟ್ಗಳನ್ನೆಲ್ಲ ಹಾಕಿಸ್ಕೊಂಡ್ರೆ ಅದೆಷ್ಟು ಕಟೌಟ್ಗಳು ಬೆಂಗಳೂರಿನಲ್ಲಿ ರಾರಾಜಿಸಬಹುದು. ಎಸ್, ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರೇ ಕಾನೂನು ಉಲ್ಲಂಘನೆ ಕಾಣಿಸ್ತಾ ಇಲ್ವಾ ನಿಮ್ಗೆ? ಕಾನೂನು ನಿಯಮವನ್ನ ಮೀರಿ ಫ್ಲೆಕ್ಸ್ ಹಾಕೋಕೆ ಅವಕಾಶವನ್ನ ಕೊಟ್ಟೋರು ಯಾರು? ಚಿಕ್ಕವರು ಫ್ಲೆಕ್ಸ್ ಹಾಕಿದ್ರೆ ಮಾತ್ರ ನಿಮಗೆ ಕಾನೂನು ನೆನಪಾಗುತ್ತಾ ಅಂತ? ದುಡ್ಡಿದ್ದವರು ಫ್ಲೆಕ್ಸ್ ಹಾಕಿದ್ರೆ ತೆಗೆಸೋ ತಾಕತ್ತು ನಿಮಗಿಲ್ವಾ? ಬಿಬಿಎಂಪಿ ಅಧಿಕಾರಿಗಳೇ, ನಿಮ್ಮ ಗಂಡಸ್ತನದ ವಿಜಯನಗರದಲ್ಲಿ ತೋರ್ಸೋಕೆ ಆಗ್ತಾ ಇಲ್ವಾ ಅಂತ. ವಿಜಯನಗರದಲ್ಲಿ ಕಾನೂನು ಉಲ್ಲಂಘಿಸಿದರ ಮೇಲೆ ಯಾವುದೂ ಕೇಸ್ ಹೌದು, ವಿಜಯನಗರದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದವ್ರ ಮೇಲೆ ಮೊದಲು ಕೇಸ್ ಹಾಕ್ಬೇಕು ನೀವು. ರಿಪಬ್ಲಿಕ್ ಆಫ್ ವಿಜಯನಗರದ ಫ್ಲೆಕ್ಸ್ ಬ್ಯಾನರ್ ಮೊದಲು ಕಿತ್ತಾಕ್. ಎಸ್, ಈಗ ಒಂದಿಷ್ಟು ಕ್ವಶನ್ಗಳು ಬರುತ್ತೆ. ಯಾವಷ್ಟು ಕ್ವಶನ್ಗಳು ಅಂತಂದ್ರೆ, ಅದೇ ಬೇರೆಯವರು ಚಿಕ್ಕವರು ಏನಾದ್ರೂ ಈ ಒಂದು ಫ್ಲೆಕ್ಸ್ಗಳನ್ನ ಅಥವಾ ಈ ಒಂದು ಕಟ್ಔಟ್ಗಳನ್ನ ನಿಲ್ಸ್ಕೊಂಡಿದ್ರೆ ಮೊದಲು ಬಂದು ಮಾತನಾಡುವಂತಹ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರಿಗೆ ಕಾನೂನು ಉಲ್ಲಂಘನೆ ಮಾಡಿದ್ದು, ವಿಜಯನಗರದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದು ಕಾಣಿಸ್ತಾ ಇಲ್ವಾ ಅಂತ. ಶಾಸಕರು ನಿಯಮವನ್ನ ಮೀರಿ ಫ್ಲೆಕ್ಸ್ ಹಾಕೋಕೆ ಅವಕಾಶವನ್ನು ಕೊಟ್ಟೋರು ಯಾರು? ಅವರ ಆಪ್ತರಿಗೆ ಬರ್ತಡೇ ದಿನ ಇಡೀ ಊರಿಗೆ ಕಟ್ಔಟ್ ಹಾಕಿಸ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟೋರು ಯಾರು? ಚಿಕ್ಕವರು ಈ ತಪ್ಪನ್ನ ಮಾಡಿದ್ರೆ ಕಾನೂನು ನೆನಪಾಗುತ್ತಾ? ದೊಡ್ಡವರು ಈ ಫ್ಲೆಕ್ಸ್ ಹಾಗೆ ಕಟ್ಔಟ್ಗಳನ್ನ ಹಾಕಿದ್ರೆ ಆಗ ನೆನಪಾಗಲ್ವಾ ಕಾನೂನು ಅಂತ? ಬಿಬಿಎಂಪಿ ಅಧಿಕಾರಿಗಳೇ, ನಿಮ್ಮ ಗಂಡಸ್ತನ ವಿಜಯನಗರದಲ್ಲಿ ತೋರಿಸಿ. ವಿಜಯನಗರದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದವರ ಮೇಲೆ ಮೊದಲ ಕೇಸ್ ಹಾಕಿ. ರಿಪಬ್ಲಿಕ್ ಆಫ್ ವಿಜಯನಗರದ ಫ್ಲೆಕ್ಸ್ ಬ್ಯಾನರ್ ಮೊದಲು ಕಿತ್ತು ಹಾಕಬೇಕು. ಚಿಕ್ಕವ್ರು ಮಾಡಿದ್ರೆ ಒಂದು ನ್ಯಾಯ, ದೊಡ್ಡವ್ರು ಮಾಡಿದ್ರೆ ಒಂದು ನ್ಯಾಯವಾ? ಎಸ್, ಹುಟ್ಟಿದ ಹಬ್ಬದಂದೇ ಕೃಷ್ಣಪ್ಪ ವಿರುದ್ಧ ಎಫ್ಐಆರ್ ಬೀಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ವಿಜಯನಗರದ ಶಾಸಕರ ವಿರುದ್ಧ ತಾಕತ್ ತೋರಿಸುತ್ತಾ ಬಿಬಿಎಂಪಿ. ಫ್ಲೆಕ್ಸ್ ಹಾಕಿಸಿದ ಶಾಸಕರ ಆಪ್ತರ ಮೇಲೂ ಕೂಡ ಎಫ್ಐಆರ್ ಸಾಧ್ಯತೆ. ಇದು ಶಾಸಕರೇ ಮಾಡಿದ ಎಡವಟ್ಟ ಅಥವಾ ಆಪ್ತರು ಮಾಡಿದ್ದ ಎಡವಟ್ಟ? ಶಾಸಕರಿಗೆ ಗೊತ್ತಿಲ್ಲದಂತೆ ಫ್ಲೆಕ್ಸ್ ಬ್ಯಾನರ್ ಹಾಕ್ಬಿಟ್ಟಿದ್ದಾರ ಹಂಗಾದ್ರೆ ಆಪ್ತರು? ಯಾರೇ ಫ್ಲೆಕ್ಸ್ ಹಾಕಿದ್ರೂ ಕೂಡ ಅದು ಹೈಕೋರ್ಟ್ ಆದೇಶದ ಉಲ್ಲಂಘನೆಯೇ ಸರ್. ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದಂತಹ ಶಾಸಕರು ಅಂಡ್ ಅವರ ಟೀಮ್ ವಿರುದ್ಧ ಕೇಸ್ ಬೀಳುತ್ತೆ. ಶಾಸಕರು ಹಾಗೆ ಅವರ ಟೀಮ್ ವಿರುದ್ಧ ಕೇಸ್ ಹಾಕುವಂತಹ ದಮ್ಮು ತೋರಿಸ್ತಾರ ಅಧಿಕಾರಿಗಳು? ಎಸ್, ನಾ ಆಗ್ಲೇ ಹೇಳ್ತಾ ಇದ್ದೆ, ಏನ್ ಹೇಳ್ತಾ ಇದ್ದೆ, ಚಿಕ್ಕವರೇನಾದ್ರು ತಪ್ಪು ಮಾಡಿದ್ರೆ ಮೊದಲು ಬಂದು ನಿಲ್ತಿದ್ದಂಥ ಬಿಬಿಎಂಪಿ ಅಧಿಕಾರಿಗಳು ಈಗ ಯಾಕೆ ಬರ್ತಾ ಇಲ್ಲ? ಈಗ ಯಾಕೆ ನಿಮಗೆ ಕಾಣಿಸ್ತಾ ಇಲ್ವಾ? ಅಷ್ಟು ದೊಡ್ಡ ದೊಡ್ಡ ಕಟ್ಔಟ್ಗಳು, ಅಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು ಇಡೀ ಊರು ತುಂಬೆಲ್ಲ ಹಾಕಿದ್ದಾರೆ, ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ. ಎಸ್, ಹುಟ್ಟು ಹಬ್ಬದ ದಿನದಂದೇ ಕೃಷ್ಣಪ್ಪ ಅವರ ವಿರುದ್ಧ ಎಫ್ಐಆರ್ ಬೀಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ವಿಜಯನಗರ ಶಾಸಕರ ವಿರುದ್ಧ ತಾಕತ್ತು ತೋರಿಸ್ತಾರ ಬಿಬಿಎಂಪಿ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಫ್ಲೆಕ್ಸ್ ಹಾಕಿಸಿದ ಶಾಸಕರ ಆಪ್ತರ ಮೇಲೆ ಎಫ್ಐಆರ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಕೃಷ್ಣಪ್ಪ ಅವ್ರಿಗೂ ತೊಂದರೆ, ಈಗ ಫ್ಲೆಕ್ಸ್ ಹಾಕಿದವ್ರಿಗೂ ತೊಂದರೆ. ನಿಮ್ಮ ಅಭಿಮಾನವನ್ನ ಕಾನೂನು ಉಲ್ಲಂಘನೆ ಮಾಡೇ ತೋರಿಸ್ಬೇಕಾ? ಹಾಗೆ ತೋರ್ಸೋಕ್ ಆಗೋದಿಲ್ವಾ?
ಇದು ಶಾಸಕರೇ ಮಾಡಿಸಿದಂತಹ ಎಡವಟ್ಟ ಅಥವಾ ಶಾಸಕರೇ ಮಾಡಿದಂತಹ ಎಡವಟ್ಟ ಅಥವಾ ಆಪ್ತರು ಮಾಡಿದಂತಹ ಎಡವಟ್ಟ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಶಾಸಕರಿಗೆ ಗೊತ್ತಿಲ್ಲದಂತೆ ಫ್ಲೆಕ್ಸು ಬ್ಯಾನರ್ ಅನ್ನ ಅವರ ಆಪ್ತರು ಹಾಕಿದ್ದಾರಾ? ಈ ವಿಚಾರದ ಬಗ್ಗೆ ಶಾಸಕರಿಗೆ ಗೊತ್ತೇ ಇಲ್ವಾ? ಇದು ಕೂಡ ಪ್ರಶ್ನೆ ಬರ್ತಾ ಇದೆ ಈಗ. ಎಸ್, ಯಾರೇ ಫ್ಲೆಕ್ಸ್ ಹಾಕಿಸಿದ್ರು ಕೂಡ ಹೈಕೋರ್ಟ್ ಆದೇಶದ ಉಲ್ಲಂಘನೆ ಮಾಡಿದ ಹಾಗೆ, ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ. ಅವರ ಕೃಷ್ಣಪ್ಪ ಅವರಿಗೆ FIR ಬೀಳುತ್ತಾ, ಅವರ ಹುಟ್ಟುಹಬ್ಬದ ದಿನ ಬೀಳುತ್ತಾ ಎನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ.